ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ ಗೌರಿ ಹುಣ್ಣಿಮೆ ಹಬ್ಬದ್ದು. ಅಂದರೆ ನಮ್ಮ ಕಡೆ ಗೌರಿ ಹುಣ್ಣಿಮೆ ಹಬ್ಬ ಅಂದರೆ ಸಕ್ಕರೆ ಗೊಂಬೆ ಯಂತ್ರ ಆರತಿ ಬೆಳಗೋದೆ ನಮ್ಮ ಕಡೆ ಪದ್ಧತಿ. ಹಾಗಾಗಿ ಸಕ್ಕರೆ ಗೊಂಬೆಗಳನ್ನ ತೊಗೊಂಡು ಬಂದು ಅದಕ್ಕೆ ತುಪ್ಪ ದೀಪ ಹಚ್ಚಿ ಆರತಿ ಬೆಳಗ್ತಾ ಇದ್ವಿ. ನಮ್ಮ ಮನೆ ದೇವರಿಗೆ, ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಆರತಿ ಬೆಳಗಬೇಕು. ಸೊ ನಾನು ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದು, ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಪಪ್ಪ ಇದ್ದಿಲ್ಲ, ಊರಿಗೆ ಹೋಗಿದ್ದರು. ಹಾಗಾಗಿ ನಾನು ಒಬ್ಬಳೇ ಇದ್ನಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ವರ್ಷ ತುಂಬ ಗ್ರ್ಯಾಂಡಾಗಿ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಸಕ್ಕರೆ ಆರತಿ ಎಲ್ಲ ಇಟ್ಕೊಂಡು ದೀಪ ಎಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೆಲ್ಲ ಬೆಳಗ್ತಾ ಇರ್ತಾರೆ. ಅದು ನೋಡೋಕ್ಕೆ ಒಂಥರ ಚೆಂದ. ದೇವಸ್ಥಾನ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ದೇವಿಗಳ ದೇವಸ್ಥಾನಕ್ಕೆಲ್ಲ ಹೋಗಿ ಸಕ್ಕರೆ ಆರತಿ ಅಂತ ಬೆಳಗ್ತಾ ಇರ್ತಾರೆ. ಸೊ ದೇವಿರಮ್ಮಂಗೆ ಆರತಿ ಅಂತ ಅಂತಾರೆ ನಮ್ಮ ಕಡೆ ಎಲ್ಲ. ಇದು ತುಂಬಾ ಫೇಮಸ್ಸು. ಹಾಗಾಗಿ ಸ್ವಲ್ಪ ನಮ್ಮ ಮಮ್ಮಿ ಪಪ್ಪ ಎಲ್ಲಂತೂ ಸಿಂಪಲ್ಲಾಗೆ ಮುಗಿಸ್ಕೊಂಡ್ವಿ. ಸೊ ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇದ್ದರು. ಹಾಗೆ ಚಾಟ್ಸ್ ತಿನ್ನೋಕೆ ಹೋಗೋಣ ಅಂತಂದೇಳಿ ಪ್ಲ್ಯಾನ್ ಮಾಡಿಕೊಂಡ್ರು. ಆಮೇಲೆ ನಮ್ಮ ಜೂನಿಯರ್ದೇ ಚಾಟ್ ಶಾಪ್ ಓಪನ್ ಆಗಿತ್ತು. ಹಾಗೆ ನಾವು ಕೂಡ ಹೋಗಿ ಅಲ್ಲಿ ಟ್ರೈ ನೋಡ್ಬರೋಣ ಹೇಗಿದೆ ಟೇಸ್ಟು. ಅವನಿಗೂ ಮೀನ್ಸ್ ಅವನು ಕರಿತಾ ಇದ್ದ, ಬನ್ನಿ ನೋಡಿ ಟೇಸ್ಟ್ ಹೇಗಿದೆ ಅಂತಂದೇಳಿ. ಹಾಗೆ ನಾನು, ಅರ್ಪಿತಾ, ಅಕ್ಷತಾ ಮತ್ತು ರೂಪಾ 4 ಜನ ಹೋಗ್ತಾ ಇದ್ವಿ. ಅವರೊಂದು ಗಾಡಿ, ನಾನೊಂದು ಗಾಡಿ. ನಾನು ರೂಪಾನ ಜೊತೆ ನನ್ನ ಜೊತೆ ರೂಪಾ ಇದ್ಲು. ಸೊ ಅವಳು ವಿಡಿಯೋ ಮಾಡ್ತಾಯಿದ್ಲು. ಹಾಗೆ ಸೊ ಅಂದರೆ ಸಂಗಮ್ ಸರ್ಕಲ್ ಅವ್ರ ಮನೆ ಇದ್ದಿದ್ದು. ಅಲ್ಲಿಂದ ನಾವು ಉಮಾಶಂಕರ್ ನಗರ ಅನಿಸುತ್ತೆ ಅದು. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ವಿ. ಅಂದರೆ ತುಂಬ ರಶ್ ಏನಿರಲಿಲ್ಲ ಅವತ್ತು, ಬಿಕಾಸ್ ಅವತ್ತು ಗೌರಿ ಹುಣ್ಣಿಮೆ ಅಲ್ಲ. ಹಾಗಾಗಿ ಎಲ್ಲರೂ ದೇವಸ್ಥಾನದಲ್ಲೇ ಇರ್ತಾರೆ. ಆಮೇಲೆ ಎಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗಿ ರೆಡಿಯಾಗಿ ಹೋಗ್ತಿರ್ತಾರೆ. ಬಟ್ ನಾವು ಹೋಗೋಕ್ಕಾಗಿಲ್ಲ, ಮಮ್ಮಿ ಇದ್ದಿಲ್ಲ ಅಂತಂದೇಳಿ. ಇಲ್ಲಾಂದಿದ್ರೆ ಅಲ್ಲಿ ವಿಡಿಯೋನೂ ಹಾಕ್ತಿದ್ದೆ. ತುಂಬ ಚೆನ್ನಾಗಿರ್ತಿತ್ತು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅಂದರೆ ಇದು ಒಂದು ಕಾರ್ತಿಕ ಮಸಾಲ ಚೆನ್ನಾಗಿರುತ್ತೆ. ಸೊ ಹಾಗೆ ನಾವು ಚಾಟ್ ಸೆಂಟ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಏನು ಅಷ್ಟೊಂದೇನು ರಶ್ ಇರಲಿಲ್ಲ ನಮ್ಮೂರು ಇವತ್ತು. ತುಂಬಾ ಪೀಸಾಗಿರುತ್ತೆ. ಅಂದರೆ ಬೆಂಗಳೂರು ಕಂಪೇರ್ ಮಾಡಿದರೆ ನಮ್ಮೂರುಗಳ ಚೆಂದ ಅನ್ಬೇಕು. ಯಾಕಂದರೆ ಏನೂ ಟ್ರಾಫಿಕ್ ಇರೋಲ್ಲ, ಏನೂ ಇರೋಲ್ಲ, ಎಲ್ಲಿ ಬೇಕಾರಲ್ಲಿ ಹೋಗ್ಬೋದು. ಆಮೇಲೆ ಯಾವ ಟೈಮಲ್ಲಿ ಬೇಕಾದ್ರೂ ಫ್ರೆಂಡ್ ಮನೆ ಹತ್ತಿರ ಇದೆ ಅಂದ ತಕ್ಷಣ ಪಟ್ಟಂತ ಹೋಗಿ ಬರ್ಬೋದು. ಅದೇ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ನಮ್ಮೂರಿಗೂ ಬೆಂಗಳೂರಿಗೂ ಕಂಪೇರ್ ಮಾಡಿದರೆ. ಸೊ ಹಾಗೆಲ್ಲ ಫ್ರೆಂಡ್ಸ್ ಇದ್ದಾಗ ನಾವೆಲ್ಲರೂ ಮೀಟ್ ಆಗ್ತೀವಿ. ಜಸ್ಟ್ ಚಾಟ್ಸ್ ತಿನ್ನೋಕ್ಕಾಗಲಿ, ಇಲ್ಲ ಕೂತ್ಕೊಂಡು ಹರಟೆ ಹೊಡ್ಯೋಕ್ಕಾಗಲಿ. ಬಟ್ ನಾವು ಫ್ರೆಂಡ್ಸ್ ಎಲ್ಲರೂ ಊರಲ್ಲಿದ್ದಾರೆ ಅಂತಂದರೆ ಯಾವುದೇ ಟೈಮನ್ನು ಮಿಸ್ ಮಾಡ್ಕೊಳ್ಳಲ್ಲ. ಎಲ್ಲರೂ ಮೀಟಾಗಿ ಮಾತಾಡೋದು, ಅವ್ರ ಲೈಫಲ್ಲಿ ಏನು ನಡೀತಾಯಿದೆ, ನಮ್ಮ ಲೈಫಲ್ಲಿ ಏನು ನಡೀತಾಯಿದೆ ಅಂತ ಶೇರ್ ಮಾಡ್ಕೊಳ್ಳೋದು. ಬಟ್ ಏನೇ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಒಬ್ರಿಗೊಬ್ರು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಇದು ನಮ್ಮೂರು ಬಸ್ ಸ್ಟ್ಯಾಂಡ್. ಸೊ ನಮ್ಮ ಬಸ್ ಸ್ಟ್ಯಾಂಡಿಂದ ನಾವು ಹೋಗಬೇಕು. ಉಮಾಶಂಕರ್ ನಗರದಲ್ಲಿ ಇತ್ತು ಅದು ಏನು ಶಾಪು ಅಂತ ಹೇಳಿದರೆ ಸಿಟಿ ಸ್ಪೈಸ್ ಅಂತಂದೇಳಿ ಮಾಡಿದ್ದವನು. ಉಮಾಶಂಕರ್ ನಗರ 2nd ಕ್ರಾಸ್ ವಿದ್ಯಾ ಹಾಸ್ಪಿಟ್ಲ್ ಪಕ್ಕನೇ ಇದ್ದಿದ್ದು. ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದಲ್ಲ, ಹಾಗಾಗಿ ಏನು ಅಷ್ಟೊಂದು ಇಂಟೀರಿಯರ್ ಏನೂ ಮಾಡಿದ್ದಿಲ್ಲ. ಸೊ ನಾವು ಆರ್ಡ್ರ್ ಮಾಡಿದ್ದು ಬೇಬಿಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಹಾಗೆ ಸ್ಟಾರ್ಟಿಂಗ್ ಫಸ್ಟ್ ತಂದು ಕೊಟ್ಟಿದ್ದ ಮಶ್ರೂಮ್ ಮಂಚೂರಿನ ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ಗೆ ಎಲ್ಲ ನಾವು ತಿಂದು ಖಾಲಿ ಮಾಡಿದ್ವಿ. ಇವನೇ ನಮ್ಮ ಫ್ರೆಂಡ್ ಮೀನ್ಸ್ ನಮ್ಮ ಜೂನಿಯರ್ ರತನ್ ಅಂತಂದೇಳಿ ಒಂದೇ ಶಾಪು. ಅವತ್ತು 14th ಒಂದು ಬರ್ಡೇ ಇತ್ತು, 15th ಅಲ್ಲ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಹೋಗಿದ್ವಲ್ಲ, ನಾವು ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಆಲ್ ದ ಬೆಸ್ಟ್. ನಿನ್ನ ಚಾಟ್ ಸೆಂಟ್ರ್ ತುಂಬ ಚೆನ್ನಾಗಿ ಹೋಗಲಿ, ಬಿಕಾಸ್ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು. ಹೀಗೆ ಒಂದು ಬರ್ಡೇ ಕೂಡ ಇತ್ತಲ್ಲ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಚೆನ್ನಾಗೇ ಅನ್ನಿಸ್ತು. ಅಂದರೆ ಇವರೆಲ್ಲ ನಮ್ಮ ಜೂನಿಯರ್ಸೇ. ಎಲ್ಲರೂ ಬರ್ರಿ ಅಂತ ಕರೆದ್ರು. ಹಾಗೆ ನಾವು ಎಲ್ಲ ಹೋಗಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದೇಳಿ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ರಾಣೆಬೆನ್ನೂರಲ್ಲಿ ಯಾರ್ಯಾರು ಇದ್ದೀರೋ, ಉಮಾಶಂಕರ್ ನಗರ 2nd ಕ್ರಾಸಲ್ಲಿ ಇರೋದು ಇದು ಸಿಟಿ ಸ್ಪೈಸ್ ಅಂತಂದೇಳಿ. ತುಂಬ ಚೆನ್ನಾಗಿದೆ. ನನಗಂತೂ ಸ್ಪೆಷಲಿ ಫಸ್ಟ್ ಯಾವ್ದು ಇಷ್ಟ ಆಯಿತು ಅಂದರೆ ಬೇಬಿಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ ಎರಡೂ ಕೂಡ ಇಷ್ಟ ಆಯಿತು. ಸಕ್ಕತ್ತಾಗಿತ್ತು. ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳಬೇಕು. ಇನ್ನು ಇವಾಗ ಓಪನ್ ಆಗಿರೋದಲ್ಲ, ನೆಕ್ಸ್ಟು ಚೆನ್ನಾಗೇ ಮಾಡ್ತಾನೆ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ನಮಗೂ ಕೂಡ ಕೇಕ್ ಕೊಟ್ಟರು. ಹಾಗೆ ನಾನು ಒಂದು ಪೀಸ್ ಇಸ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ. ಮೀನ್ಸ್ ನಮ್ಗೆ ಅಷ್ಟೇನು ಕೇಕ್ ಹೊರಗಡೆದು ಇಷ್ಟ ಆಗೋಲ್ಲ, ಬಿಕಾಸ್ ನಾನೇ ಬೇಕ್ ಮಾಡ್ತಿರಲ್ಲ. ಹಾಗಾಗಿ ನಾನು ಮಾಡಿದ್ದೆ ಇಷ್ಟ. ಆಮೇಲೆ ಲಾಸ್ಟಿಗೆ ಒಂದು ರೈಸ್ ಆರ್ಡ್ರ್ ಮಾಡಿದ್ವಿ. ಅದು ಫ್ರೈಡ್ ರೈಸ್ ಚೆನ್ನಾಗಿತ್ತು. ಹಾಗೆ ರೂಪಾನ ಮನೆಗೆ ಬಿಡೋಕ್ಕಂತ ಬಂದಿದ್ವಿ. ಅವ್ರ ಮನೇಲಿ ಅವ್ರ ಅಮ್ಮನೂ ಕೂಡ ಸಕ್ಕರೆ ಆರತಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಲ್ಲೊಂದು ಹುಡುಗಿ ಕೂಡ ಚೆನ್ನಾಗಿ ರೆಡಿ ಆಗಿದ್ಲು. ಅಂದರೆ ಈ ಥರ ನಮ್ಮ ಕಡೆ ಈ ಥರ ದಂಡಿ ಎಲ್ಲ ಹಾಕ್ಕೊಂಡು ಕೋಲಾಟ ಆಡ್ತಾರೆ. ಲಾಸ್ಟ್ ಇಯರ್ ನನ್ನ ಮದುವೆ ಟೈಮಲ್ಲಿ ಇದು ಬಂದಿತ್ತು. ಸೊ ಅದು ನೆನಪಾಗ್ತಾ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್.